ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡ ರೈತ ವಾಸಿಸುತ್ತಿದ್ದ. ಅವನ ಬಳಿ ಅಲ್ಪ ಭೂಮಿಯಷ್ಟೇ ಇತ್ತು. ಮಳೆ ಸರಿಯಾಗಿ ಬಂದರೆ ಬೆಳೆಯಿತ್ತು, ಬರ ಬಂದರೆ ಹೊಟ್ಟೆಗೆ ಆಹಾರವೂ ಕಷ್ಟವಾಗುತ್ತಿತ್ತು. ಆದರೂ ರಾಮಯ್ಯ ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದ. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಜೊತೆ ಹೊಲಕ್ಕೆ ಹೋಗಿ ಬೆವರು ಸುರಿಸಿ ಕೆಲಸ ಮಾಡುತ್ತಿದ್ದ. ಒಂದು ವರ್ಷ ಭಾರೀ ಬರ ಬಂತು. ಬೆಳೆ ಸಂಪೂರ್ಣ ಒಣಗಿ ಹೋಯಿತು. ಸಾಲಗಾರರು ಮನೆಬಾಗಿಲಿಗೆ ಬಂದು ಹಣ ಕೇಳತೊಡಗಿದರು. ಕುಟುಂಬದವರ ಕಣ್ಣಲ್ಲಿ ದುಃಖ ನೋಡಿ ರಾಮಯ್ಯನ ಹೃದಯ ಕಲುಷಿತವಾಯಿತು. ಆದರೂ ಅವನು ನಿರಾಶೆಗೊಳಗಾಗಲಿಲ್ಲ. ಶ್ರಮ ಮಾಡಿದವನ ಕೈಯಲ್ಲಿ ದೇವರು ಕೈ ಹಿಡಿಯುತ್ತಾನೆ ಎಂದು ಅವನು ನಂಬಿದ್ದ. ಅವನು ಹಳ್ಳಿಯ ಕೆರೆಯನ್ನು ಸ್ವಚ್ಛಗೊಳಿಸಿ ಮಳೆಯ ನೀರನ್ನು ಸಂಗ್ರಹಿಸುವ ಕೆಲಸ ಆರಂಭಿಸಿದ. ಇತರ ರೈತರಿಗೂ ಸಹಾಯ ಮಾಡಲು ಕರೆ ನೀಡಿದ. ಕೆಲವು ದಿನಗಳಲ್ಲಿ ಮಳೆ ಸುರಿಯಿತು. ಕೆರೆಯ ನೀರಿನಿಂದ ಹೊಲಗಳಿಗೆ ನೀರು ಹರಿಯಿತು. ಬೆಳೆ ಚೆನ್ನಾಗಿ ಬೆಳೆದಿತು. ಆ ವರ್ಷ ರಾಮಯ್ಯನ ಹೊಲದಲ್ಲಿ ಉತ್ತಮ ಪೈರು ಬಂದಿದೆ. ಅವನು ಸಾಲ ತೀರಿಸಿ ಕುಟುಂಬವನ್ನು ಸಂತೋಷದಿಂದ ನೋಡಿಕೊಂಡ. ಹಳ್ಳಿಯವರು ಅವನ ಪರಿಶ್ರಮ ಮತ್ತು ಧೈರ್ಯವನ್ನು ಮೆಚ್ಚಿದರು. ಈ ಕಥೆ